ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನಭ್ಯೇವ ಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 2/5/2026 ಶನಿವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಸುಸಂದರ್ಭ. ಎಲ್ಲರೂ ನಿಮ್ಮ ರಾಶಿಯ ದಿನ ಭವಿಷ್ಯವನ್ನು ಕೇಳಿ ಪರಿಹಾರವನ್ನು ತಪ್ಪದೆ ಪಾಲಿಸಿ. ಎಲ್ಲರಿಗೆ ಶುಭವಾಗಲಿ. ಮೇಷರಾಶಿಯವರೇ, ಈ ದಿನ ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಬುಧ ಸ್ಥಿತನಾಗಿರೋದ್ರಿಂದ ನಿಮ್ಮ ನಾಯಕತ್ವ ಮತ್ತು ತ್ವರಿತ ನಿರ್ಧಾರಗಳಿಂದ ಕೆಲಸವನ್ನು ಮುನ್ನಡೆಸುತ್ತೀರಿ. 10ನೇ ಅಧಿಪತಿಯಾದಂಥ ಶನಿ 12ನೇ ಸ್ಥಾನದಲ್ಲಿರೋದ್ರಿಂದ ಕೆಲಸದ ಫಲ ತಕ್ಷಣ ಕಾಣಿಸದಿದ್ದರೂ ನಿಧಾನವಾಗಿ ಸ್ನೇಹಿತರ ಸಹಕಾರದ ಮೂಲಕ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಇನ್ನು ಹಣದ ವಿಚಾರಕ್ಕೆ ಬಂದರೆ 2ನೇ ಭಾವದಲ್ಲಿರುವಂಥ ಶುಕ್ರನಿಂದ ಹಣದ ಪ್ರವಾಹ ಉತ್ತಮವಾಗಿರ್ತದೆ. 11ನೇ ಭಾವದಲ್ಲಿರುವಂಥ ರಾಹುವಿನಿಂದ ಅನಿರೀಕ್ಷಿತ ಲಾಭಗಳು ಸಿಗಬಹುದು. ಜೊತೆಗೆ 11ನೇ ಅಧಿಪತಿಯಾದಂಥ ಶನಿ 12ನೇ ಸ್ಥಾನದಲ್ಲಿರೋದರಿಂದ ಲಾಭದಲ್ಲಿ ಸ್ವಲ್ಪ ಭಾಗ ವೆಚ್ಚವಾಗುವ ಸಾಧ್ಯತೆ ಇರ್ತದೆ. ಇನ್ನು ಸಂಬಂಧಗಳಲ್ಲಿ ನೋಡೋದಾದರೆ 7ನೇ ಭಾವದ ಚಂದ್ರ ಸ್ಥಿತನಾಗಿರೋದ್ರಿಂದ 2ನೇ ಸ್ಥಾನದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸ್ಥಿರತೆ ಕಂಡು ಬರ್ತದೆ. ಆದರೆ ನಿಮ್ಮ ರಾಶಿಯಲ್ಲಿರುವಂಥ ರವಿಯ ಪ್ರಭಾವದಿಂದ ಸ್ವಲ್ಪ ಈಗೋ ಅನ್ನುವಂಥದ್ದು ಬರ್ತದೆ. ಕುಜನ ಮತ್ತು ಶನಿಯ ಪ್ರಭಾವ ಕೆಲವೊಮ್ಮೆ ಜನರಿಂದ ದೂರ ಮಾಡುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಬಹುದು. ಜಾಗೃತೆಯಿಂದ ಇರಿ. ಜನರಲ್ಲಿ ಆತ್ಮೀಯತೆ ಕಡಿಮೆ ಮಾಡಿಕೊಳ್ಬೇಡಿ. ಈಗೋವನ್ನು ಅಹಮನ್ನು ತೋರಿಸ್ಬೇಡಿ ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ಈ ದಿನ ನೀವು ಶನಿದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತಿ ಹೆಚ್ಚು ಶುಭ ಫಲವನ್ನು ನೀಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗದಲ್ಲಿ ಅನಿರೀಕ್ಷಿತ ಅವಕಾಶಗಳು ಬರ್ತದೆ. ಯಾಕೆ? 10ನೇ ಸ್ಥಾನದಲ್ಲಿರುವಂಥ ರಾಹುವಿನಿಂದ ನಿಮಗೆ ಅನಿರೀಕ್ಷಿತ ಅವಕಾಶಗಳು ಬರ್ತದೆ. ಶನಿ 11ನೇ ಸ್ಥಾನದಲ್ಲಿರೋದರಿಂದ ಕೆಲಸಗಳಿಂದ ಲಾಭ ಅನ್ನುವಂಥದ್ದು ಸಿಗ್ತದೆ. ಆದರೆ ಶನಿ ಮತ್ತು ಕುಜ ಜೊತೆಯಲ್ಲೇ ಇರೋದರಿಂದ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಅಥವಾ ತಿಕ್ಕಾಟಗಳಾದರೂ ಸ್ವಲ್ಪ ಶ್ರಮದ ಮೂಲಕ ಲಾಭ ದೊರೀತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 2ನೇ ಸ್ಥಾನದಲ್ಲಿರುವಂಥ ಗುರು ಜ್ಞಾನದ ಮೂಲಕ, ಬುದ್ಧಿವಂತಿಕೆಯ ಮೂಲಕ, ತಿಳುವಳಿಕೆಯ ಮೂಲಕ ಲಾಭ ಅನ್ನುವಂಥದ್ದು ಸಿಗ್ತದೆ. 11ನೇ ಸ್ಥಾನದಲ್ಲಿರುವಂಥ ಶನಿ ಮತ್ತು ಕುಜ ಸ್ವಪ್ರಯತ್ನದಿಂದ ಲಾಭವನ್ನು ಉಂಟು ಮಾಡೋದನ್ನು ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ 2ನೇ ಅಧಿಪತಿ ಬುಧ 12ನೇ ಸ್ಥಾನದಲ್ಲಿರೋದ್ರಿಂದ ನೀವು ವೆಚ್ಚ ಮಾಡಲೇಬೇಕಾದಂಥ ಪರಿಸ್ಥಿತಿ ಈ ದಿನ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಜೊತೆಗೆ ನಿಮ್ಮ ರಾಶಿಯಲ್ಲಿರುವಂಥ ಶುಕ್ರನಿಂದ ಪ್ರೀತಿ ಮತ್ತು ಆಕರ್ಷಣೆ ಉತ್ತಮವಾಗಿರ್ತದೆ. 7ನೇ ಅಧಿಪತಿ ಕುಜ 11ನೇ ಸ್ಥಾನದಲ್ಲಿರೋದ್ರಿಂದ ಸ್ನೇಹಿತರ ಬಂಧು ಬಳಗದ ಸಹಕಾರ ಅನ್ನುವಂಥದ್ದು ದೊರೀತದೆ. ಆದರೆ ಶನಿ ಮತ್ತು ಕುಜ ತನ್ನ ಪ್ರಭಾವವನ್ನು ತೋರಿಸೋದ್ರಿಂದ ಸಣ್ಣ ಪುಟ್ಟ ತಕರಾರುಗಳು, ವಿವಾದಗಳು ಉಂಟಾಗಬಹುದು. ಜಾಗೃತೆಯಿಂದ ಇರಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ನಿಮಗೆ 10ನೇ ಅಧಿಪತಿ ಗುರು
ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದರಿಂದ ನಿಮ್ಮ ಸ್ವಂತ ಜ್ಞಾನದಿಂದ ಸ್ವಂತ ಸಾಮರ್ಥ್ಯದಿಂದ ಉದ್ಯೋಗದಲ್ಲಿ ಬೆಳವಣಿಗೆ ಏನು ಅಂಥದ್ದನ್ನು ಕಾಣ್ತೀರಾ. ಆದರೆ 10ನೇ ಸ್ಥಾನದಲ್ಲಿರುವಂಥ ಶನಿ ಮತ್ತು ಕುಜನಿಂದ ನಿಮ್ಮ ಮಾಡುವಂಥ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತದೆ. ಅದರ ಜೊತೆಗೆ 2ನೇ ಅಧಿಪತಿಯಾದಂಥ ಚಂದ್ರ 5ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಬುದ್ಧಿವಂತಿಕೆಯಿಂದ ಹಣದ ಲಾಭ ಸಿಗ್ತದೆ. 11ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಸಂಪರ್ಕಗಳಿಂದ ಲಾಭವನ್ನು ಕೊಡ್ತಾರೆ. ಅದ್ರ ಜೊತೆಗೆ 12ನೇ ಸ್ಥಾನದಲ್ಲಿರುವಂಥ ಶುಕ್ರ ಹೆಚ್ಚು ವ್ಯಯವನ್ನು ಮಾಡುವಂಥದ್ದು, ಸುಖ ಸವಲತ್ತುಗಳಿಗೆ ಮೋಜುಗಳಿಗೆ ಹಣವನ್ನು ಖರ್ಚು ಮಾಡುವಂಥದ್ದನ್ನು ತೋರಿಸ್ತಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಇದ್ರ ಜೊತೆಗೆ 7ನೇ ಭಾವದಲ್ಲಿರುವಂಥ ಗುರುವಿನಿಂದ ಅಂದರೆ 7ನೇ ಸ್ಥಾನದ ಗುರು ನಿಮ್ಮ ರಾಶಿಯಲ್ಲಿರೋದರಿಂದ ದಾಂಪತ್ಯದಲ್ಲಿ ಜ್ಞಾನ ಮತ್ತು ತಿಳುವಳಿಕೆಯಿಂದ ಸ್ಥಿರತೆಯನ್ನು ಉಂಟು ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಸ್ತಾನೆ. ಅದರ ಜೊತೆಗೆ ಸಂಬಂಧದಲ್ಲಿ ಉತ್ತಮ ಬೆಂಬಲ ಅನ್ನುವಂಥದ್ದು ದೊರೀತದೆ. ಆದರೆ ಈ 11ನೇ ಸ್ಥಾನದಲ್ಲಿರುವಂಥ ರವಿ ಮತ್ತು ಬುಧ ಮಾತಿನಲ್ಲಿ ಜಾಗ್ರತೆ ಇರಬೇಕು ಅನ್ನುವಂಥದ್ದನ್ನು ತೋರಿಸ್ತಾರೆ. ಯಾವುದಕ್ಕೂ ಈ ದಿನ ನೀವು ಗುರುಧ್ಯಾನವನ್ನು ಮಾಡುವಂಥದ್ದು ಅತಿ ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಇನ್ನು ಕಟಕ ರಾಶಿಯವರೇ, ಈ ದಿನ ನೀವು 10ನೇ ಅಧಿಪತಿಯಾದಂಥ ಕುಜ 10ನೇ ಅಧಿಪತಿಯಾದಂಥ ಕುಜ 9ನೇ ಸ್ಥಾನದಲ್ಲಿರೋದ್ರಿಂದ ಕಠಿಣ ಪರಿಶ್ರಮದಿಂದ ನೀವು ಸ್ವಪ್ರಯತ್ನದಿಂದ ಸಾಹಸವನ್ನು ಮಾಡುವಂಥ ವಿಧಾನದಲ್ಲಿ ಬೆಳವಣಿಗೆಯನ್ನು ಕಾಣ್ತೀರಾ. 10ನೇ ಸ್ಥಾನದಲ್ಲಿ ಇರುವಂಥ ರವಿ ಮತ್ತು ಬುಧ ನಾಯಕತ್ವ ಗುಣವನ್ನು ಹೆಚ್ಚು ಮಾಡ್ತಾನೆ. ಸ್ವಪ್ರಯತ್ನದಿಂದ ಎಲ್ಲವನ್ನು ಸಾಧಿಸುವಂತಹ ಛಲವನ್ನು ನೀಡ್ತಾನೆ. ಆದರೆ 8ನೇ ಸ್ಥಾನದಲ್ಲಿರುವಂಥ ರಾಹು ನಿಮಗೆ ಮನಸ್ಥಿತಿಯಲ್ಲಿ ಸ್ವಲ್ಪ ಅಸ್ಥಿರತೆಯನ್ನು ಉಂಟು ಮಾಡಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಕಟಕ ರಾಶಿಯವರಿಗೆ 11ನೇ ಸ್ಥಾನದಲ್ಲಿರುವಂಥ ಶುಕ್ರ ಲಾಭದಲ್ಲಿ ಸ್ಥಿರತೆಯನ್ನು ಉಂಟು ಮಾಡ್ತಾನೆ. 10ನೇ ಸ್ಥಾನದಲ್ಲಿರುವಂಥ ರವಿ ಮತ್ತು ಬುಧ ಚಾಣಾಕ್ಷತನದಿಂದ ಮಾಡುವಂಥ ಕಾರ್ಯಗಳಿಂದ ಲಾಭವನ್ನು ಬರೋ ಹಾಗೆ ಮಾಡ್ತಾನೆ. ಆದರೆ 2ನೇ ಭಾವದಲ್ಲಿರುವಂಥ ಕೇತು ಹಾಗೂ 12ನೇ ಭಾವದಲ್ಲಿರುವಂಥ ಗುರು ಖರ್ಚನ್ನು ನಿಯಂತ್ರಿಸೋದು ಕಷ್ಟ ಅನ್ನುವಂಥದ್ದನ್ನು ಹೇಳ್ತವೆ. ಆದ್ದರಿಂದ ಹಣದ ವಿಚಾರದಲ್ಲಿ ಜಾಗೃತೆಯಿಂದ ಇರಬೇಕು. ಜೊತೆಗೆ ಶನಿ ಮತ್ತು ಕುಜ 9ನೇ ಸ್ಥಾನದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ಗಂಭೀರತೆ ಮತ್ತು ಒತ್ತಡ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ನಿಮ್ಮ ರಾಶಿಯಾಧಿಪತಿಯಾದಂಥ ಚಂದ್ರ 4ನೇ ಸ್ಥಾನದಲ್ಲಿರೋದ್ರಿಂದ ಭಾವನಾತ್ಮಕ ಬಂಧನಗಳು ಹೆಚ್ಚಾಗ್ತದೆ. 2ನೇ ಸ್ಥಾನದಲ್ಲಿರುವಂಥ ಕೇತು ಮಾತಿನಲ್ಲಿ ಕೊರತೆಯ ಸಮಸ್ಯೆಯನ್ನು ಉಂಟು ಮಾಡ್ತಾನೆ. ಯಾವುದಕ್ಕೂ ಈ ದಿನ ನೀವು ಗಣೇಶನ ಮಂತ್ರವನ್ನು ಪಠನ ಮಾಡುವಂಥದ್ದು ಅತಿ ಹೆಚ್ಚು ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇನ್ನು ಸಿಂಹರಾಶಿಯವರೇ, ಈ ದಿನ ನಿಮ್ಮ
ರಾಷ್ಟ್ರಾಧಿಪತಿಯಾದಂಥ ರವಿ 9ನೇ ಸ್ಥಾನದಲ್ಲಿರೋದ್ರಿಂದ, ಬುಧನ ಜೊತೆ ಇರೋದ್ರಿಂದ ನಾಯಕತ್ವ ಗುಣ ಹೆಚ್ಚಾಗ್ತದೆ. 10ನೇ ಭಾವದಲ್ಲಿರುವಂಥ ಶುಕ್ರ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಂಡುಕೊಡ್ತಾನೆ. 7ನೇ ಭಾವದಲ್ಲಿರುವಂಥ ರಾಹು ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾನೆ. 8ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಒತ್ತಡವನ್ನು ಉಂಟು ಮಾಡ್ತಾರೆ. 11ನೇ ಭಾವದಲ್ಲಿರುವಂಥ ಗುರುವಿನಿಂದ ಲಾಭದ ಅವಕಾಶಗಳು ಹೆಚ್ಚಾಗಿರ್ತದೆ. 2ನೇ ಭಾವದ ಬುಧ 9ನೇ ಭಾವದಲ್ಲೇ ಸ್ಥಿತನಾಗಿರೋದ್ರಿಂದ ರವಿಯ ಜೊತೆ ಉಚ್ಚ ರವಿಯ ಜೊತೆ ಸ್ಥಿತನಾಗಿರೋದ್ರಿಂದ ಹಣದ ಹರಿವು ಉತ್ತಮವಾಗಿರ್ತದೆ. ಆದರೆ 8ನೇ ಸ್ಥಾನದ ಶನಿ ಮತ್ತು ಕುಜರ ಒತ್ತಡದಿಂದ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅದರ ಜೊತೆಗೆ 7ನೇ ಭಾವದಲ್ಲಿರುವಂಥ ರಾಹುವಿನಿಂದ ಹೊಸ ಹೊಸ ಆಕರ್ಷಣೆಗಳು, ಹೊಸ ಹೊಸ ಸ್ನೇಹಿತರ ಪರಿಚಯಗಳು ಉಂಟಾಗುವ ಸಾಧ್ಯತೆಗಳಿರ್ತದೆ. 10ನೇ ಭಾವದಲ್ಲಿರುವಂಥ ಶುಕ್ರನಿಂದ ಪ್ರೀತಿ ಮತ್ತು ಆಕರ್ಷಣೆ ಉತ್ತಮವಾಗಿರ್ತದೆ. ಎಲ್ಲರನ್ನ ನೀವು ಆಕರ್ಷಣೆಗೊಳಿಸ್ತೀರಾ. ಅದರ ಜೊತೆಗೆ 8ನೇ ಸ್ಥಾನದಲ್ಲಿ ಶನಿ ಮತ್ತು ಕುಜ ಇರೋದರಿಂದ ಸಂಬಂಧಗಳಲ್ಲಿ ಸ್ವಲ್ಪ ತಕರಾರುಗಳುಂಟಾಗಬಹುದು, ಒತ್ತಡಗಳುಂಟಾಗಬಹುದು. ಆದ್ದರಿಂದ ನೀವು ಈ ದಿನ ಹನುಮಂತನ ಧ್ಯಾನವನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಬುಧ ಉಚ್ಚ ರವಿಯ ಜೊತೆ ಸ್ಥಿತನಾಗಿರೋದ್ರಿಂದ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಿರುತ್ತದೆ. 10ನೇ ಸ್ಥಾನದಲ್ಲಿರುವಂಥ ಗುರುವಿನಿಂದ ಜ್ಞಾನದ ಆಧಾರಿತ ಉದ್ಯೋಗಗಳ ಅವಕಾಶಗಳು ನಿಮಗೆ ಸಿಗ್ತವೆ. ಅಂದರೆ ಬುದ್ಧಿವಂತಿಕೆಯನ್ನು ಕಾರ್ಯ ಸಾಧನೆಯನ್ನು ಮಾಡುವಂಥದ್ದನ್ನು ತಿಳ್ಕೊಂಡಿರ್ತೀರ. 7ನೇ ಭಾವದ ಶನಿ ಮತ್ತು ಕುಜರಿಂದ ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಕಂಡು ಬರ್ತದೆ. ಅದ್ರ ಜೊತೆಗೆ 2ನೇ ಭಾವದಲ್ಲಿರುವಂಥ ಚಂದ್ರನಿಂದ ಹಣದ ಹರಿವು ವೇರಿಯೇಷನ್ ಆಗ್ತಾ ಇರ್ತದೆ. 9ನೇ ಭಾವದ ಶುಕ್ರನಿಂದ ಭಾಗ್ಯದಲ್ಲಿ ಸಹಕಾರ ಅನ್ನುವಂಥದ್ದು ಸಿಗ್ತದೆ. 10ನೇ ಭಾವದಲ್ಲಿರುವಂಥ ಗುರುವಿನಿಂದ ಕೆಲಸದ ಮೂಲಕ ನಿಮಗೆ ಆದಾಯ ಅನ್ನುವಂಥದ್ದು ಬರ್ತದೆ. ಆದರೆ 12ನೇ ಭಾವದಲ್ಲಿರುವಂಥ ಕೇತು ಅನಿರೀಕ್ಷಿತ ಖರ್ಚು ವೆಚ್ಚಗಳನ್ನು ಉಂಟು ಮಾಡ್ತಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಅದರ ಜೊತೆಗೆ 7ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರ ಸಂಯೋಗದಿಂದ ಸಂಬಂಧಗಳಲ್ಲಿ ಸ್ವಲ್ಪ ಗಂಭೀರತೆ ಮತ್ತು ಒತ್ತಡ ಅನ್ನುವಂಥದ್ದು ಕಂಡು ಬರ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧನಿಂದ ಸಂವಹನ ಶಕ್ತಿ ಉತ್ತಮವಾಗ್ತದೆ. ಆದರೆ ಓವರ್ ಥಿಂಕಿಂಗ್ ಆಗುವಂಥ ಅವಕಾಶಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ಒಳ್ಳೆಯದು. 9ನೇ ಭಾವದಲ್ಲಿರುವಂಥ ಶುಕ್ರನಿಂದ ಪ್ರೀತಿ ವಿಶ್ವಾಸಗಳು ಉಳಿಸ್ಕೊಳ್ಳಬಹುದು. ಯಾವುದಕ್ಕೂ ಈ ದಿನ ನೀವು ಶನಿದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇಲ್ಲಿಯವರೆಗೆ ನೀವು ಯಾರು ದಿನ ಭವಿಷ್ಯವನ್ನು ಕೇಳ್ತಾ ಇದ್ದೀರಾ, ಈ ಒಂದು ವಿಡಿಯೋಕ್ಕೆ ನೀವೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಬಗ್ಗೆ ಈ ದಿನ ಭವಿಷ್ಯವನ್ನು ಕುರಿತು ಒಂದು ಕಾಮೆಂಟನ್ನು ಮಾಡಿ. ಸಂಬಂಧಿತ ನಿಮ್ಮ ಆತ್ಮೀಯರಿಗೆ ಈ ಚಾನಲನ್ನು ಶೇರ್ ಮಾಡಿ. ನಂತರ ತುಲಾ ರಾಶಿಯವರೇ, ಈ ದಿನ ನಿಮ್ಮ
ರಾಷ್ಟ್ರಾಧಿಪತಿಯಾದಂಥ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗಿರ್ತದೆ. 7ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ವ್ಯವಹಾರದಲ್ಲಿ ಸಂವಹನ ಶಕ್ತಿ ಉತ್ತಮವಾಗಿರ್ತದೆ. ಆದರೆ 6ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರ ಮಿಶ್ರಣ ನಿಮಗೆ ಕೆಲಸದಲ್ಲಿ ಒತ್ತಡವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅದರ ಜೊತೆಗೆ 6ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರ ಕಾರಣದಿಂದಾಗಿ ಹಣದಿದ್ಲಿ ಕಷ್ಟ ಅನ್ನುವಂಥದ್ದು ಬರ್ತದೆ. 11ನೇ ಭಾವದಲ್ಲಿ ಕೇತು ಇರೋದರಿಂದ ಲಾಭದಲ್ಲಿ ಅಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಶುಕ್ರ 2ನೇ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಹಣದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ತಿಳುವಳಿಕೆಯನ್ನು ತಿಳ್ಕೊಂಡಿರ್ತೀರಿ. ಅದರ ಜೊತೆಗೆ ಶುಕ್ರ ಅನ್ನುವಂಥವನು ಸಮಾಜದಲ್ಲಿ ಒಂದು ಆಕರ್ಷಣೆ, ಪ್ರೀತಿ ಉತ್ತಮವಾಗಿರುವಂತೆ ಮಾಡ್ತಾನೆ. ಮಾತಿನಲ್ಲಿ ಪ್ರೀತಿ ವಿಶ್ವಾಸಗಳು ಅನ್ನುವಂಥದ್ದನ್ನು ಉಂಟು ಮಾಡ್ತಾನೆ. ಆದರೆ 7ನೇ ಸ್ಥಾನದಲ್ಲಿರುವಂಥ ರವಿ ಮತ್ತು ಬುಧ ಸಂವಹನ ಶಕ್ತಿಯನ್ನು ಹೆಚ್ಚಿಸ್ತಾರೆ. 6ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಮಾತಿನಲ್ಲಿ ಸ್ವಲ್ಪ ತೀವ್ರತೆಯನ್ನು ಉಂಟು ಮಾಡಬಹುದು. ಯಾವುದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಎಲ್ಲ ಶುಭ ಫಲವನ್ನು ನೀಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಕುಜ 5ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಧೈರ್ಯ ಮತ್ತು ನಾಯಕತ್ವದ ಶಕ್ತಿಗಳು ಹೆಚ್ಚಾಗಿರ್ತದೆ. 6ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಸ್ಪರ್ಧೆಯಲ್ಲಿ ಜಯವನ್ನು ಕೊಡುವಂಥ ಸಾಧ್ಯತೆಗಳಿರ್ತದೆ. 10ನೇ ಭಾವದಲ್ಲಿರುವಂಥ ಕೇತು ಕೆಲಸದಲ್ಲಿ ಅಸ್ಪಷ್ಟತೆಯನ್ನು ಉಂಟು ಮಾಡೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ಕಂಡುಕೊಳ್ಳಿ, ಎಲ್ಲವೂ ಶುಭವಾಗ್ತದೆ. 2ನೇ ಭಾವದ ಗುರು 2ನೇ ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಜ್ಞಾನದ ಆಧಾರದಿಂದ ಈ ದಿನ ನಿಮಗೆ ಹಣದ ಲಾಭ ಸಿಗೋ ಸಾಧ್ಯತೆಗಳಿರ್ತದೆ. ಜೊತೆಗೆ ನಿಮಗೆ ನಿರಂತರವಾಗಿ ಹಣ ಹರಿದು ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಶ್ಚಿಕ ರಾಶಿಯವರಿಗೆ 12ನೇ ಅಧಿಪತಿಯಾದಂಥ ಶುಕ್ರ 6ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ 4ನೇ ಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ಈ ದಿನ ನಿಮಗೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಸಂಭವಿಸಬಹುದು. ಆದ್ದರಿಂದ ಪರಿಹಾರವನ್ನು ಮುಂದೆ ಹೇಳ್ತೇವೆ. ಈ ಗುರು ಅನ್ನುವಂಥವು ಗುರು 2ನೇ ಭಾವಕ್ಕೆ ದೃಷ್ಟಿಯನ್ನು ಕೊಟ್ಟಿರೋದ್ರಿಂದ ಜ್ಞಾನದ ಆಧಾರದಿಂದ ನಮಗೆ ಲಾಭ ಸಿಗ್ತದೆ ಎನ್ನುವಂಥದ್ದು ಗೊತ್ತಾಗ್ತದೆ. ಹನ್ನೆರಡನೇ ಸ್ಥಾನದಲ್ಲಿ ಅಧಿಪತಿಯಾದಂಥ ಶುಕ್ರ ಮತ್ತು 4ನೇ ಸ್ಥಾನದ ರಾಹುವಿನಿಂದ ಅನಿರೀಕ್ಷಿತ ಖರ್ಚು ವೆಚ್ಚಗಳುಂಟಾಗಬಹುದು. 7ನೇ ಭಾವದಲ್ಲಿರುವಂಥ 7ನೇ ಭಾವದ ಅಧಿಪತಿಯಾದಂಥ ಶುಕ್ರ 7ನೇ ಭಾವದಲ್ಲೇ ಸ್ಥಿತನಾಗಿರೋದ್ರಿಂದ
ಪ್ರೀತಿ ಮತ್ತು ಆಕರ್ಷಣೆಗಳಿಂದ ಅತ್ಯಂತ ಬಲ ಹೆಚ್ಚಾಗ್ತದೆ. ಆದರೆ 5ನೇ ಸ್ಥಾನದಲ್ಲಿರುವಂಥ ಕುಜನಿಂದ ಭಾವನೆಗಳಲ್ಲಿ ಸ್ವಲ್ಪ ತೀವ್ರತೆ ಹೆಚ್ಚಾಗ್ತದೆ. ಶನಿಯ ಜೊತೆ ಇರೋದರಿಂದ ಸಂಬಂಧಗಳಲ್ಲಿ ನಿಧಾನವಾಗಿ ಅಭಿವೃದ್ಧಿ ಆಗ್ತದೆ. ಅದರ ಜೊತೆಗೆ ಒತ್ತಡ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಈ ದಿನ ನೀವು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅದ್ರ ಜೊತೆಗೆ ಧನುಸ್ಸು ರಾಶಿಯವರಿಗೆ ನಾವು ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನಿಮ್ಮ ರಾಶಿಯನ್ನು ಗುರು ನೋಡ್ತಾ ಇರೋದ್ರಿಂದ ಜ್ಞಾನ ಮತ್ತು ಮಾರ್ಗದರ್ಶನದ ಶಕ್ತಿ ಹೆಚ್ಚಾಗಿರ್ತದೆ. ನಿಮಗೆ 5ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಹೊಸ ಆಕರ್ಷಣೆಯನ್ನು ಉಂಟು ಮಾಡ್ತಾನೆ, ಲೀಡರ್ಶಿಪ್ ಕ್ವಾಲಿಟಿಯನ್ನು ಉಂಟು ಮಾಡ್ತಾರೆ. 10ನೇ ಭಾವದ ಅಧಿಪತಿ ಬುಧ ರವಿಯ ಜೊತೆ ಇರೋದರಿಂದ ನಿಮ್ಮ ಸಂವಹನ ಕೌಶಲ್ಯದಿಂದ ಮನಸ್ಥಿತಿ ಬದಲಾವಣೆಯಾಗ್ತದೆ, ಚುರುಕಾಗ್ತದೆ. ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. 11ನೇ ಭಾವದ ಅಧಿಪತಿ ಶುಕ್ರ 6ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಲಾಭದ ಅರಿವು ಉತ್ತಮವಾಗಿರ್ತದೆ. 2ನೇ ಅಧಿಪತಿಯಾದಂಥ ಶನಿ ಕುಜನ ಜೊತೆ ಸ್ಥಿತನಾಗಿರೋದ್ರಿಂದ ಹಣ ನಿಧಾನವಾಗಿ ಬರ್ತದೆ, ಅಡೆತಡೆಗಳ ಮೂಲಕ ಬರ್ತದೆ. 12ನೇ ಸ್ಥಾನದ ಅಧಿಪತಿ ಕುಜ ಶನಿಯ ಜೊತೆನೇ ಸ್ಥಿತನಾಗಿರೋದ್ರಿಂದ ಅನಿರೀಕ್ಷಿತವಾಗಿ ಖರ್ಚು ವೆಚ್ಚಗಳನ್ನು ಸಹ ತೋರಿಸ್ತಾನೆ ಎನ್ನುವಂಥದ್ದನ್ನು ನೋಡಬೇಕು. ಅದರ ಜೊತೆಗೆ 7ನೇ ಸ್ಥಾನದಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ದಾಂಪತ್ಯದಲ್ಲಿ ಮತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆ ಮತ್ತು ಸಹಕಾರಗಳನ್ನು ಹೆಚ್ಚು ಮಾಡ್ತಾನೆ ಎನ್ನುವಂಥದ್ದು. ನಿಮ್ಮ ಸ್ವಭಾವವನ್ನು ಸಹ ಗಟ್ಟಿಗೊಳಿಸ್ತಾನೆ. 2ನೇ ಅಧಿಪತಿ ಶನಿ ಕುಜನ ಜೊತೆ ಸ್ಥಿತನಾಗಿರೋದ್ರಿಂದ ಮಾತಿನಲ್ಲಿ ಜಾಗ್ರತೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಯಾವುದಕ್ಕೂ ಈ ದಿನ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇದರ ಜೊತೆಗೆ ಮಕರ ರಾಶಿಯವರಿಗೆ ಹೇಳೋದಾದರೆ, ಶನಿ 3ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಈ ದಿನ ನಿಮ್ಮಲ್ಲಿ ಪರಿಶ್ರಮ ಮತ್ತು ಶಿಸ್ತು ಹೆಚ್ಚಾಗಿರುತ್ತದೆ. ರವಿ ಮತ್ತು ಬುಧ 4ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ನಾಯಕತ್ವ ಗುಣ ಹೆಚ್ಚಾಗ್ತದೆ. ಆದರೆ 3ನೆಯ ಸ್ಥಾನದಲ್ಲಿರುವಂಥ ಶನಿ ಮತ್ತು ಕುಜ ಕೆಲಸದಲ್ಲಿ ಒತ್ತಡ ಮತ್ತು ವಿಳಂಬವನ್ನು ಉಂಟು ಮಾಡ್ತಾರೆ ಎನ್ನುವಂಥದ್ದು. ಹಣದ ವಿಚಾರಕ್ಕೆ ಬಂದರೆ, ನಿಮ್ಮ 2ನೇ ರಾಶಿಯ ಅಧಿಪತಿಯಾದಂಥ ಶನಿ 3ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಹಣದ ನಿರ್ವಹಣೆ ಶಕ್ತಿ ಉತ್ತಮವಾಗಿರ್ತದೆ. ಆದರೆ 2ನೇ ಸ್ಥಾನದಲ್ಲಿರುವಂಥ ರಾಹು ಹೊಸ ಆದಾಯದ ಮಾರ್ಗಗಳನ್ನು ಉಂಟು ಮಾಡ್ತಾನೆ. 12ನೇ ಭಾವಕ್ಕೆ ದೃಷ್ಟಿಯನ್ನು ಕೊಟ್ಟಿರುವಂಥ ಗುರು ಅನಿರೀಕ್ಷಿತ ಖರ್ಚು ವೆಚ್ಚಗಳನ್ನು ಉಂಟು ಮಾಡಬಹುದು ಅನ್ನುವಂಥದ್ದು. ಆದ್ದರಿಂದ 7ನೇ ಭಾವದಲ್ಲಿ ಇರುವಂಥ ಗುರು ಚಂದ್ರನನ್ನು ನೋಡ್ತಾ ಇರೋದ್ರಿಂದ ಭಾವನಾತ್ಮಕ ಸಂಬಂಧಗಳು ಬಲವಾಗಿದ್ದರೂ
ಮೂಡು ಸ್ವಿಂಗ್ ಆಗೋ ಸಾಧ್ಯತೆಗಳಿರ್ತದೆ. ಮನಸ್ಸು ದ್ವಂದ್ವವಾಗ್ತದೆ. ಆದರೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಶನಿಯಿಂದ ಸ್ವಲ್ಪ ಗಂಭೀರತೆ ಅನ್ನುವಂಥದ್ದು ಉಂಟಾಗ್ತದೆ. 5ನೇ ಭಾವದಲ್ಲಿರುವಂಥ ಶುಕ್ರ ಪ್ರೀತಿ ಮತ್ತು ಆಕರ್ಷಣೆಯನ್ನು ಉತ್ತಮಗೊಳಿಸ್ತಾನೆ. ಯಾವುದಕ್ಕೂ ಈ ದಿನ ನೀವು ಸೋಮೇಶ್ವರನನ್ನು ಪ್ರಾರ್ಥನೆ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ಇನ್ನು ಕುಂಭರಾಶಿಯವರೇ, ಈ ದಿನ ನಿಮ್ಮ ರಾಶಿಯಲ್ಲಿರುವಂಥ ರಾಹು ಹೊಸ ಆಲೋಚನೆಗಳು ಮತ್ತು ಅನಿರೀಕ್ಷಿತ ಅವಕಾಶಗಳನ್ನು ಒದಗಿಸಿಕೊಡ್ತಾನೆ. 11ನೇ ಅಧಿಪತಿ ಗುರು 5ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಲಾಭದ ಅವಕಾಶಗಳು ಹೆಚ್ಚಾಗಿರ್ತದೆ. 7ನೇ ಭಾವದಲ್ಲಿರುವಂಥ ಕೇತು ಸಹಭಾಗಿತ್ವದಲ್ಲಿ ಸ್ಪಷ್ಟತೆಯ ಕೊರತೆಯನ್ನು ಉಂಟು ಮಾಡ್ತಾನೆ. 11ನೇ ಅಧಿಪತಿಯಾದಂಥ ಗುರುವಿನಿಂದ ಹಣದ ಹರಿವು ಉತ್ತಮವಾಗಿರುತ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ರಾಹುವಿನಿಂದ ಹೊಸ ಆದಾಯದ ಮಾರ್ಗಗಳು ಕಂಡುಬರುತ್ತದೆ. 2ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಹಣ ನಿಧಾನವಾಗಿ ಬರ್ತದೆ, ಆದರೆ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕುಂಭರಾಶಿಯವರಿಗೆ ಈ 7ನೇ ಭಾವದಲ್ಲಿರುವಂಥ ಕೇತು ಸಂಬಂಧಗಳಲ್ಲಿ ಸ್ವಲ್ಪ ದೂರ ಮಾಡುವಂಥ ಗೊಂದಲಗಳನ್ನು ಉಂಟು ಮಾಡುವಂಥ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾನೆ ಎನ್ನುವಂಥದ್ದು. ಆದರೆ ನಿಮ್ಮ ರಾಶಿಯಲ್ಲಿರುವಂಥ ರಾಹು ಭಾವನೆಗಳಲ್ಲಿ ಸ್ಪಷ್ಟತೆಯ ಕೊರತೆಯನ್ನು ಉಂಟು ಮಾಡ್ತಾನೆ. ಆದರೆ 11ನೇ ಭಾವದ ಗುರು 11ನೇ ಭಾವವನ್ನೇ ನೋಡ್ತಾ ಇರೋದ್ರಿಂದ ಸ್ನೇಹಿತರ ಸಹಕಾರವನ್ನು ಒದಗಿಸಿಕೊಡ್ತಾನೆ. ಯಾವುದಕ್ಕೂ ಇದನ್ನು ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮೀನರಾಶಿಯವರೇ, ಈ ದಿನ 10ನೇ ಅಧಿಪತಿಯಾದಂಥ ಗುರು 4ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಅನ್ನುವಂಥದ್ದು ಬರ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮತ್ತು ಕುಜ ಹೆಚ್ಚು ಪರಿಶ್ರಮವನ್ನು ಉಂಟು ಮಾಡ್ತಾರೆ. ಆದರೆ 8ನೇ ರಾಶಿಯಲ್ಲಿರುವಂಥ ಚಂದ್ರ ಸಂಬಂಧಗಳಲ್ಲಿ ಮನಸ್ಥಿತಿಯನ್ನು ಸ್ವಲ್ಪ ಬದಲಾಯಿಸುವಂಥ ಅವಕಾಶಗಳು ಬರಬಹುದು. ಜಾಗ್ರತೆಯಿಂದ ಇರಿ. ಹಣದ ವಿಚಾರಕ್ಕೆ ಬಂದರೆ 2ನೇ ಭಾವದಲ್ಲಿರುವಂಥ ಬುಧ ಮತ್ತು ರವಿ ಹಣದ ಆದಾಯಗಳನ್ನು ಹೆಚ್ಚಿಸಿಕೊಡ್ತಾರೆ. ಅದರ ಜೊತೆಗೆ 11ನೇ ಅಧಿಪತಿಯಾದಂಥ ಶನಿ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ಸ್ವಪ್ರಯತ್ನದಿಂದ ಬರುವಂಥ ಲಾಭ ನಿಧಾನವಾಗಿ ಬರ್ತದೆ, ಅದು ಸ್ಥಿರವಾಗಿರ್ತದೆ ಎನ್ನುವಂಥದ್ದು. 12ನೇ ಭಾವದಲ್ಲಿರುವಂಥ ರಾಹು ಅನಿರೀಕ್ಷಿತ ಖರ್ಚು ವೆಚ್ಚಗಳನ್ನು ಉಂಟು ಮಾಡಬಹುದು. ಅದರ ಜೊತೆಗೆ 7ನೇ ಭಾವದ ಬುಧ 2ನೇ ಸ್ಥಾನದಲ್ಲಿ ರವಿಯಂತ ಸ್ಥಿತನಾಗಿರೋದ್ರಿಂದ ಚಂದ್ರನ ದೃಷ್ಟಿಯನ್ನು ಪಡ್ಕೊಂಡಿರೋದ್ರಿಂದ ಭಾವನಾತ್ಮಕ ಸಂಬಂಧಗಳು ಬಲವಾಗಿದ್ದರೂ ಮನಸ್ಥಿತಿ ಬದಲಾವಣೆಯ ಮೇಲೆ ಇದು ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮತ್ತು ಕುಜರಿಂದ ತೀವ್ರವಾದ ಭಾವನೆಗಳ ಹೆಚ್ಚಾಗ್ತದೆ. ಆದರೆ 3ನೇ ಭಾವದಲ್ಲಿರುವಂಥ ಶುಕ್ರನಿಂದ ಮಾತು ಮತ್ತು ಆಕರ್ಷಣೆ ಸಂಬಂಧಗಳನ್ನು ಬಲಪಡಿಸ್ತದೆ. ಯಾವುದಕ್ಕೂ ಇದನ್ನು ನೀವು
ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಇಲ್ಲಿವರೆಗೆ ಯಾರು ದಿನಭವಿಷ್ಯವನ್ನು ಕೇಳಿದಿರಾ ಸಂತೋಷವಾಗಿರ್ತದೆ. ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು.